ಹಲೋ ಫ್ರೆಂಡ್ಸ್, ನಾವು ನಿನ್ನೆ ತರಗತಿಯಲ್ಲಿ ವಾರ್ಧಕ ಷಟ್ಪದಿಯನ್ನು ನೋಡಿದ್ದೀವಿ. ವಾರ್ಧಕ ಷಟ್ಪದಿಯಲ್ಲಿ ಯಾವ ರೀತಿ ಗಣಗಳು ಬರ್ತವೆ, ಎಷ್ಟು ಗುಂಪುಗಳು ಬರ್ತವೆ, ಯಾವ ರೀತಿ ಗುರುಲಘು ಹಾಕಬೇಕು ಅಂತ ನೋಡಿದ್ದೀವಿ. ಸೊ ಅದಕ್ಕೆ ರಿಲೇಟೆಡ್ ಆದಂಥ 10ನೇ ತರಗತಿಯಲ್ಲಿ ವೀರಲವ ಪದ್ಯವನ್ನು ಕೊಟ್ಟಿದ್ದಾರೆ. ಸೊ ಆ ಪದ್ಯಕ್ಕೆ ಪೂರ್ತಿಯಾಗಿ ಇವತ್ತೇನು ಮಾಡೋಣ, ನಾವು ಗುರುಲಘು ಹಾಕಿ ಅಂದರೆ ಪ್ರಸ್ತಾರ ಹಾಕಿ ಗಣ ವಿಂಗಡಣೆಯನ್ನು ಮಾಡೋಣ. ಓಕೆನಾ? ಸೊ ಈ ವೀರಲವನ್ನು ಬರೆದವರು ಲಕ್ಷ್ಮೀಶ. ಈ ಪದ್ಯದ ನೋಡೋಣ. ಮೊದಲನೇ ಪ್ಯಾರ ಬಂದು ನೋಡಿ, ಇಲ್ಲಿ ಫಸ್ಟಿಗೆ ನಾನು ಏನು ಮಾಡಿದ್ದೀನಿ, ಗುರುವನ್ನು ಹಾಕಿದ್ದೀನಿ. ಯಾಕಂತಂದರೆ ಒತ್ತಕ್ಷರದ ಹಿಂದಿನ ಅಕ್ಷರ. ಒನ್ ಟೈಮ್ ನಾವು ಏನು ಮಾಡೋಣ, 6 ಪಾಯಿಂಟ್ಸ್ಗಳನ್ನು ರಿಪೀಟ್ ಮಾಡೋಣ. ಯಾವುದಪ್ಪ ಅಂತಂದರೆ ಗುರು ಎಲ್ಲೆಲ್ಲಿ ಹಾಕಬೇಕು. ಮೊದಲನೇದು ಬಂದು ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಹಾಕಬೇಕು. ಎರಡನೇದು ಬಂದು ದೀರ್ಘಾಕ್ಷರಕ್ಕೆ ಹಾಕಬೇಕು. ಮೂರನೇದು ಬಂದು ಅನುಸ್ವಾರ ವಿಸರ್ಗ ಅಂದರೆ ಅಹ ಅಕ್ಷರಗಳಿಗೆ ಹಾಕಬೇಕು. ಮತ್ತು ನಾಲ್ಕನೇದು ಐ ಔ ಅಕ್ಷರಗಳಿಗೆ ಹಾಕಬೇಕು. ಮತ್ತು ಇನ್ನೊಂದು ವ್ಯಂಜನಾಕ್ಷರದ ಹಿಂದಿನ ಅಕ್ಷರಕ್ಕೆ ಅಂತಂದರೆ ಈ ರೀತಿ ಳ ರ ವ ಅಂತ ಈ ರೀತಿ ಏನು ಶಾರ್ಟಾಗಿ ಬರುತ್ತವಲ್ಲ, ಸೊ ಇದರದ್ದು ಹಿಂದಿನ ಅಕ್ಷರಕ್ಕೆ ಏನು ಮಾಡಬೇಕು, ಗುರುವನ್ನು ಹಾಕಬೇಕು. 5 ಪಾಯಿಂಟ್ ಆಯಿತು. 6ನೇ ಪಾಯಿಂಟ್ ಬಂದು ಷಟ್ಪದಿಯ 3ನೇ ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರಕ್ಕೆ ಗುರುವನ್ನು ಹಾಕಬೇಕು. ಓಕೆನಾ? ಸೊ ಇವು ಏನಪ್ಪ ಅಂತಂದರೆ 6 ಮೇನ್ ಪಾಯಿಂಟ್ಸ್. ಗುರುಲಘು ಹಾಕಬೇಕಾದ್ರೆ ನಾವು ನೆನಪಲ್ಲಿ ಇಟ್ಕೋಬೇಕು. ಓಕೆ, ಸೊ ಅದ್ರ ಪ್ರಕಾರ ನಾವು ಇಲ್ಲಿ ಹಾಕ್ತಾ ಹೋದಾಗ ಮೊದಲೇದು ನೋಡಿ, ಇಲ್ಲಿ ಗುರು ಗುರು ಲಘು ಹಾಕಿದ್ದೀನಿ. ಮತ್ತು ಇಲ್ಲಿ ಲಘು ಲಘು ನಾನು ಮುಂಚೆನೇ ಹೇಳಿದ್ದೀನಿ, ಇದು ಒತ್ತಕ್ಷರ ಅಲ್ಲ. ಓಕೆನಾ? ಇದು ರು ಅಂತ ಈ ರೀತಿ ಇದೆಯಲ್ಲ, ಇದು ಒತ್ತಕ್ಷರ ಅಲ್ಲ. ಇದು ಏನಿದೆಯಪ್ಪ ಅಂತಂದರೆ ರು ಪ್ಲಸ್ ನ ಸೇರಿ ಏನಾಗಿದೆ, ಇದು ರು ಅಂತ ಆಗಿದೆ. ಓಕೆನಾ? ಸಾರಿ, ಇದು ಈ ರೀತಿ ಅಲ್ಲ, ಈ ರೀತಿ ನ ಪ್ಲಸ್ ರು. ಓಕೆ, ಈ ರೀತಿ ಸೇರಿದಾಗ ಏನಾಗುತ್ತೆ, ರು ಅಂತ ಆಗುತ್ತೆ. ಇದು ದೀರ್ಘಾಕ್ಷರ ಅಲ್ಲ, ಹ್ರಸ್ವ ಸ್ವರ ಇದೆ. ಸೊ ಹಾಗಾಗಿ ಇದಕ್ಕೆ ನಾವು ಲಘುವನ್ನು ಹಾಕಿದ್ದೀವಿ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಲಘು 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 ಹಾಕಿದ್ದೀವಿ. ಇಲ್ಲಿ ಗುರು ಲಘು ಲಘು ಲಘು. ನೋಡಿ, ಇವುಗಳನ್ನ ಎಣಿಸ್ತಾ ಹೋದಾಗ ಎಷ್ಟಿದ್ದಾವೆ, ಇಲ್ಲಿ 5 ಮಾತ್ರೆಗಳಿದ್ದಾವೆ, ಇಲ್ಲಿ 5 ಇದ್ದಾವೆ, ಇಲ್ಲಿ 5, ಇಲ್ಲಿ 5, ಟೋಟಲ್ಲಾಗಿ 20. 5 ಮಾತ್ರೆಯ 4 ಗುಂಪುಗಳು ಇರಬೇಕು. ಯಾವ್ಯಾವ ಲೈನಿಗೆ, ಫಸ್ಟ್ ಲೈನು, ಸೆಕೆಂಡ್ ಲೈನು, ಓಕೆ, ಮತ್ತು 4th 5th. ಇಷ್ಟು 4 ಲೈನಿಗೆ ಏನಿರಬೇಕಪ್ಪ ಅಂತಂದರೆ 5 ಮಾತ್ರೆಯ 4 ಗಣಗಳು ಇರಬೇಕು. ಓಕೆನಾ? ಸೊ ಫಸ್ಟ್ ಲೈನ್ ಆಯಿತು. ಅದೇ ರೀತಿ ಸೆಕೆಂಡ್ ಲೈನ್ ನೋಡಿ, ಇಲ್ಲಿ ಕೂಡ ಗುರು ಗುರು ಲಘು, ಇಲ್ಲಿ ಲಘು 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 ಹಾಕಿದ್ದೀನಿ. ಇಲ್ಲಿ ನೋಡಿ ಗುರು ಹಾಕಿದ್ದೀನಿ ನೋಡಿ ನಾನು, ಯಾಕಂತಂದರೆ ಳ ಅನ್ನೋದು ವ್ಯಂಜನಾಕ್ಷರ ಬಂದಿದೆ. ಸೊ ಹಾಗಾಗಿ ಯೋಗೆ ನಾನು ಏನು ಮಾಡಿದ್ದೀನಿ, ಗುರುವನ್ನು ಹಾಕಿದ್ದೀನಿ. ನೆಕ್ಸ್ಟ್ ಲಘು ಲಘು ಲಘು, ಇಲ್ಲಿ ಗುರು ಲಘು ಲಘು ಲಘು. ಓಕೆ, ಗುರು ಹಾಕದಲ್ಲಿ ನೋಡಿರ್ಬೋದು ನೀವು, ಅಲ್ಲಿ ಒಂದು ದೀರ್ಘಾಕ್ಷರ ಇರುತ್ತೆ, ಇಲ್ಲ ಒತ್ತಕ್ಷರದ ಹಿಂದಿನ ಅಕ್ಷರ ಇರುತ್ತೆ, ಅಥವಾ ಅನುಸ್ವಾರ ವಿಸರ್ಗ ಇರುತ್ತೆ, ಅಥವಾ ಐ ಔ ಇರುತ್ತೆ. ಈ ರೀತಿ ನಾನು ಹೇಳಿದಂಥ 6 ಪಾಯಿಂಟ್ಸಲ್ಲಿ ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ. ಸೊ ಅದಕ್ಕಾಗಿಯೇ ನಾನು ಏನು ಹಾಕಿರ್ತೀನಿ, ಗುರುವನ್ನು ಹಾಕಿರ್ತೀನಿ. ಸೊ ಇಲ್ಲಿ ಕೂಡ ಇವುಗಳನ್ನು ಕೂಡ ನಾವು ಕೌಂಟ್ ಮಾಡಿದಾಗ 5 5 5 5 4 ಗುಂಪುಗಳಿದ್ದಾವೆ. ಟೋಟಲ್ಲಾಗಿ 20 ಆಗುತ್ತೆ. ಓಕೆನಾ? ಸೊ ಅದೇ ರೀತಿ 3ನೇ ಲೈನು ನೋಡಿ, ಇಲ್ಲಿ ನೋಡಿ, ಗುರು ಲಘು ಲಘು ಲಘು, ಗುರು ಲಘು ಗುರು, ಗುರು ಲಘು ಲಘು ಲಘು, ಗುರು ಲಘು ಲಘು ಲಘು, ಲಘು ಲಘು ಗುರು ಲಘು, ಲಘು 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 ಲಘು, ಕೊನೆಯಲ್ಲಿ ಗುರು. ಅದು ಯಾವುದೇ ಅಕ್ಷರ ಇರಲಿ, ಗುರು ಇರಲಿ ಅಥವಾ ಲಘು ಅಕ್ಷರ ಇರಲಿ, ಅಂತಂದರೆ ದೀರ್ಘ ಸ್ವರ ಇರಲಿ, ಹ್ರಸ್ವ ಸ್ವರ ಇರಲಿ, ಅಥವಾ ಒತ್ತಕ್ಷರ ಇರಲಿ ಅಥವಾ ಇರದೇ ಇರಲಿ, ಆದರೆ ನಾವು ಏನು ಹಾಕಬೇಕು, ಗುರುವನ್ನೇ ಹಾಕಬೇಕು. ಓಕೆನಾ? ಸೊ ಇದು ಕೂಡ ಒಂದು ರೂಲ್ಸ್ ಇದೆ. ಇಲ್ಲಿ ಇವುಗಳನ್ನು ಕೌಂಟ್ ಮಾಡಿದಾಗ ಎಷ್ಟಾಗುತ್ತಪ್ಪ ಅಂತಂದರೆ, ಇದು 5 ಇದೆ, ಇದು 5 ಇದೆ, ಇದು 5 ಇದೆ. ನೋಡ್ಬೋದು ನೀವು ಮಾತ್ರಾಗಣಗಳನ್ನು ಕೌಂಟ್ ಮಾಡಿದಾಗ 5 5 ಮಾತ್ರ ಇದ್ದಾವೆ. ಇಲ್ಲಿ ಕೊನೆಯಲ್ಲಿ 2, ಟೋಟಲ್ಲಾಗಿ ಎಷ್ಟಾಗುತ್ತಪ್ಪ ಅಂತಂದರೆ 32 ಆಗುತ್ತೆ. ಓಕೆನಾ? ನಾನು ನಿನ್ನೆನೇ ವಾರ್ಧಕ ಷಟ್ಪದಿ ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದ್ರ ಪ್ರಕಾರನೇ ಇವತ್ತು ನಾನಿಲ್ಲಿ ಡಿವೈಡ್ ಮಾಡ್ತಾ ಇದ್ದೀನಿ, ಮತ್ತು ಅದೇ ರೀತಿ ಗುರುಲಘುವನ್ನು ಹಾಕ್ತಾ ಇದ್ದೀನಿ. ಓಕೆ, ನೋಡಿ, ಇಲ್ಲಿ ಗುರು ಲಘು ಲಘು ಲಘು, ಗುರು ಲಘು ಲಘು ಲಘು. ಇದು ಕೂಡ ಕೆಲವೊಬ್ಬರಿಗೆ ಕನ್ಫ್ಯೂಸ್ ಆಗುತ್ತೆ. ರ ಒತ್ತಕ್ಷರ ಈ ಗೆ ಇದೆ ಅಂತಂತಂದರೆ ಕೆಲವೊಬ್ಬರು ಇದಕ್ಕೆ ಗುರು ಹಾಕ್ತಾರೆ, ಇದಕ್ಕೆ ಹಾಕಬಾರ್ದು. ಅದರದ್ದು ಹಿಂದಿನ ಅಕ್ಷರಕ್ಕೆ ನಾವು
ಗುರುವನ್ನು ಹಾಕಬೇಕು. ಓಕೆನಾ. ಕೆಲವೊಂದು ಕಡೆ ನೀವು ಅನ್ಬೋದು ಸರಿ ಆಗ್ಬೋದಲ್ಲ ಮೇಡಮ್, ಗೇಗೆ ಹಾಕಿದರೆ ಹೊಟ್ಟೆ ಅದೇ ಗ್ರೂಪಲ್ಲಿನೇ ಬರುತ್ತೆ ಅಲ್ಲ ಅಂತ ಯೋಚನೆ. ಇಲ್ಲಿ ಸರಿ ಆಗ್ಬೋದು, ಆದರೆ ಬೇರೆ ಕಡೆ ತಪ್ಪಾಗುತ್ತೆ. ಓಕೆನಾ. ಸೊ ಹಾಗಾಗಿ ರೂಲ್ಸ್ ಏನಿದೆ ರೂಲ್ಸ್ ಪ್ರಕಾರನೇ ಹಾಕ್ತಾ ಹೋಗಬೇಕು. ಇದು ಗುರು ಲಘು ಗುರು, ಗುರು ಲಘು ಗುರು. ಸೊ ಇಲ್ಲಿ ಕೂಡ ನೀವು ಕೌಂಟ್ ಮಾಡ್ಬೋದು. ಮಾತ್ರಾಗಣಗಳು 5 5 5 5 ಟೋಟಲ್ಲಾಗಿ 20 ಆಗುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ, ಇಲ್ಲಿ ಕೂಡ ಅದೇ ರೀತಿ ಡಿವೈಡ್ ಮಾಡಿದ್ದೀನಿ. ಗುರು ಲಘು ಗುರು, ಲಘು ಲಘು ಗುರು ಲಘು, ಮತ್ತು ಲಘು ಲಘು ಗುರು ಲಘು, ಗುರು ಲಘು ಲಘು ಲಘು. ಓಕೆನಾ. ಟೋಟಲ್ಲಾಗಿ ಇಲ್ಲಿ ಕೂಡ 20 ಆಗುತ್ತೆ. ಪ್ರತಿಯೊಂದರಲ್ಲಿ ಕೂಡ 5 5 ಇದ್ದಾವೆ. 4 ಗುಂಪುಗಳು ಮಾತ್ರ ಇದ್ದಾವೆ. ಓಕೆನಾ. ಸೊ ಈ ಲಾಸ್ಟ್ ಲೈನಲ್ಲಿ ನೋಡಿ, ಗುರು ಗುರು ಲಘು, ಲಘು ಲಘು ಗುರು ಲಘು, ಮತ್ತು ಗುರು ಗುರು ಲಘು, ಗುರು ಲಘು ಲಘು ಲಘು, ಇಲ್ಲಿ ಗುರು ಲಘು ಗುರು, ಗುರು ಲಘು ಲಘು ಲಘು, ಕೊನೆಯಲ್ಲಿ ಗುರು. ಇಲ್ಲಿ ಎಷ್ಟಿದಾವಪ್ಪ ಅಂತಂದರೆ 1 2 3 4 5 6 6 ಗುಂಪುಗಳಿದ್ದಾವೆ. ಕೊನೆಯಲ್ಲಿ ಒಂದು ಗುರು ಇದ್ದಾವೆ. ಓಕೆನಾ. ಸೊ ಟೋಟಲಾಗಿ ಎಷ್ಟಾಗುತ್ತೆ 32 ಆಗುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ, ಸೆಕೆಂಡ್ನೇ ಪ್ಯಾರಾಗ್ರಾಫು. ಓಕೆನಾ. ನೋಡಿ, ಗುರು ಲಘು ಲಘು ಲಘು, ಇಲ್ಲಿ ಗುರು ಲಘು 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 ಇದೆ, ಇಲ್ಲಿ ಗುರು ಲಘು ಗುರು, ಗುರು ಲಘು ಗುರು. ಇಲ್ಲಿ ಕೂಡ 4 ಭಾಗಗಳಾಗಿದ್ದಾವೆ. ಪ್ರತಿಯೊಂದರಲ್ಲಿಯೂ 5 ಮಾತ್ರೆಗಳಿದ್ದಾವೆ. ಟೋಟಲ್ಲಾಗಿ 20 ಆಗುತ್ತೆ. ಅದೇ ರೀತಿ ಇಲ್ಲಿ ಕೂಡ 5 ಮಾತ್ರೆಯ 4 ಗುಂಪುಗಳಿದ್ದಾವೆ. ಪ್ರತಿಯೊಂದರಲ್ಲಿಯೂ ಕೂಡ 5 5 ಬಂದಿದ್ದಾವೆ, ನೋಡ್ಬೋದು. ಕೊನೆಯಲ್ಲಿ ಏನಾಗುತ್ತೆ 20 ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟು 3ನೇ ಲೈನು ಕೂಡ ಅದೇ ರೀತಿ ನಾನು ಹಾಕಿದ್ದೀನಿ ನೋಡಿ. ಒತ್ತಕ್ಷರದ ಹಿಂದಿನ ಅಕ್ಷರ ಇರೋದ್ರಿಂದ ಗುರು ಹಾಕಿದ್ದೀನಿ. ನೆಕ್ಸ್ಟ್ ಲಘು, ಇದು ದೀರ್ಘಾಕ್ಷರ ಇರೋದ್ರಿಂದ ಗುರು ಹಾಕಿದ್ದೀನಿ. ನೆಕ್ಸ್ಟ್ ಗುರು ಲಘು ಗುರು, ಲಘು 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 ಗುರು, ಲಘು ಲಘು ಗುರು ಲಘು, ಗುರು ಲಘು ಗುರು, ಲಘು 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 ಗುರು, ಕೊನೆಯಲ್ಲಿ ಗುರುವನ್ನು ಹಾಕಿದ್ದೀನಿ ನೋಡಿ. ಪ್ರತಿಯೊಂದರಲ್ಲಿನೂ 5 ಇದ್ದಾವೆ. ಕೌಂಟ್ ಮಾಡ್ಕೋಬೋದು ನೀವು ನೋಡಿ ಎಷ್ಟಿದೆ ಅಂಥೇಳಿ. ಇದು ಕೊನೆಯಲ್ಲಿ 2 ಬರುತ್ತೆ. ಟೋಟಲ್ಲಾಗಿ 32 ಆಗುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ, ಇಲ್ಲಿ ಕೂಡ ಅದೇ ರೀತಿ ಹಾಕಿದ್ದೀನಿ. ಗುರು ಗುರು ಲಘು ಲಘು ಲಘು, ಮತ್ತು ಲಘು ಲಘು ಗುರು ಲಘು, ಗುರು ಗುರು ಲಘು, ಇಲ್ಲಿ ಲಘು 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 ಲಘು. ಓಕೆನಾ. ಇಲ್ಲಿ ಗುರು ಲಘು ಲಘು ಲಘು, ಇಲ್ಲಿ ಲಘು 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 ಲಘು, ಇಲ್ಲಿ ಗುರು ಲಘು ಗುರು, ಗುರು ಲಘು ಲಘು ಲಘು. ಓಕೆನಾ. ಇಲ್ಲಿ ನೋಡಿ 5 5 5 5, ಪ್ರತಿಯೊಂದರಲ್ಲಿನೂ 5 5 ಇದ್ದಾವೆ. ಟೋಟಲ್ಲಾಗಿ 20 ಆಗುತ್ತೆ. ಓಕೆನಾ. ನೆಕ್ಸ್ಟ್ 6ನೇ ಲೈನು ಕೂಡ ಅದೇ ರೀತಿ ಮಾಡಿದ್ದೀನಿ. ಗುರು ಲಘು ಗುರು, ಲಘು 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 ಗುರು, ಇಲ್ಲಿ ನೋಡಿ ಈ ಭಾಗದಲ್ಲಿಂದ ಇಲ್ಲಿ ಹಿಂದೆ ಒತ್ತಕ್ಷರ ಹಾಕಿನಿ. ಓಕೆನಾ. ನೋಡಿ ಅದಕ್ಕೆ ಹಾಕಿದ್ದೀವಿ ಅಂತಂದರೆ ಇಲ್ಲಿ ತಪ್ಪಾಗ್ತಿತ್ತಲ್ಲ. ಸೊ ಅದಕ್ಕಾಗಿ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಹಾಕಬೇಕು. ಇಲ್ಲಿ ಮಾತ್ರ 5 ಡಿವೈಡ್ ಮಾಡೋಕ್ಕೆ ಬರುತ್ತೆ ನಮಗೆ. ಓಕೆನಾ. ಸೊ ನೋಡಿ, ಇಲ್ಲಿ ಗುರು ಗುರು ಲಘು, ಲಘು ಲಘು ಗುರು ಲಘು, ಲಘು ಲಘು ಗುರು ಲಘು, ಕೊನೆಯಲ್ಲಿ ಗುರು. ಪ್ರತಿಯೊಂದರಲ್ಲಿನೂ 5 ಬರಬೇಕಲ್ಲ. ಸೊ ಹಾಗಾಗಿ 5 5 5 5 5, ಕೊನೆಯಲ್ಲಿ 2. ಟೋಟಲ್ಲಾಗಿ ಎಷ್ಟಾಗುತ್ತೆ 32 ಆಗುತ್ತೆ. 6 ಗುಂಪಿದಾವಲ್ಲ, 1 2 3 4 5 6. ಓಕೆನಾ. 6 ಗುಂಪುಗಳಾಗಿ ಇರ್ತವೆ. ನೆಕ್ಸ್ಟ್ ನೋಡಿ, 3ನೇ ಪ್ಯಾರಾಗ್ರಾಫ್. 3ನೇ ಪ್ಯಾರಾಗ್ರಾಫು ತುಂಬಾ ಇಂಪಾರ್ಟೆಂಟು. ಈ ಪ್ಯಾರಾಗ್ರಾಫು ಇಂಪಾರ್ಟೆಂಟು ಯಾಕಪ್ಪ ಅಂತಂತಂದರೆ ಇದನ್ನು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾನೆ. ಈ ಪ್ಯಾರಾಗ್ರಾಫ್ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾನೆ. ಯಾಕಂತಂತಂದರೆ ಭಾಷಾಭ್ಯಾಸ ಏನು ಚಟುವಟಿಕೆ ಇರುತ್ತಲ್ಲ ಹಿಂದೆ, ಅಲ್ಲಿ ಇದು ಕೊಟ್ಟಿದ್ದಾನೆ. ಅಂತಂದರೆ ಈ ಪ್ಯಾರಾಗ್ರಾಫಿಗೆ ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಈ ಕೊಟ್ಟಿರ್ತಕ್ಕಂಥ ಪ್ಯಾರಾಗ್ರಾಫ್ ಯಾವಾಗಲಾದರೂ ಕೊಟ್ಟಿದ್ರು ಅಂತಂತಂದರೆ ಆ ಪ್ಯಾರಾಗ್ರಾಫ್ ಎಕ್ಸಾಮಲ್ಲಿ ಕೇಳ್ತಾರೆ. ಆಲ್ರೆಡಿ ಮಾಡಲ್ ಕ್ವಶನ್ ಪೇಪರ್ಗಳಲ್ಲಿ ಇದನ್ನು ಕೇಳಿದ್ದಾರೆ. ಓಕೆನಾ. ಹಿಂದಿನ ಲಾಸ್ಟ್ ಇಯರ್ ಮಾಡಲ್ ಕ್ವಶನ್ ಪೇಪರ್ಗಳಲ್ಲಿನೂ ಇದನ್ನು ಕೇಳಿದ್ದಾರೆ. ಸೊ ಹಾಗಾಗಿ ಈ ಪ್ಯಾರಾಗ್ರಾಫು ಇಂಪಾರ್ಟೆಂಟು. ಓಕೆನಾ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ. ಅಥವಾ ನೀವು ಒನ್ ಟೈಮ್ ನೀವು ಏನು ರೂಲ್ಸ್ಗಳಿದಾವಲ್ಲ 6 ರೂಲ್ಸು, ಆ 6 ರೂಲ್ಸ್ ನೆನಪಲ್ಲಿಟ್ಕೊಂಡ್ರೆ ಯಾವ ಪ್ರಾಕ್ಟೀಸ್ ಅವಶ್ಯಕತೆಯೂ ಇರೋದಿಲ್ಲ. ಓಕೆನಾ. ನೋಡಿ, ಇಲ್ಲಿ ಗುರು ಲಘು ಗುರು
ನೋಡಿ ಇಲ್ಲಿ ಯಾಕೆ ಅದು ನಿಮಗೆ ಈ ಪ್ಯಾರಾಗ್ರಾಫ್ ಕೊಟ್ಟಿದ್ದಾನೆ ಅಂತಂದರೆ ಈ ಪ್ಯಾರಾಗ್ರಾಫಲ್ಲಿ ಕೆಲವೊಂದು ಟ್ವಿಸ್ಟ್ಗಳಿದ್ದಾವೆ. ಓಕೆನಾ. ನೋಡಿ ಈ ಫಸ್ಟಿಗೆ 7 ಅಂತ ಕೊಟ್ಟಿರ್ತಾರನಲ್ಲ, ಇಲ್ಲೇನು ಮಾಡ್ತೀರಿ ನೀವು ಲಘು ಲಘು ಈ ರೀತಿ ಹಾಕಿರ್ತೀರಿ, ಇಲ್ಲೇ ಮಾರ್ಕ್ಸ್ ಕಟ್ ಮಾಡಿಬಿಡ್ತಾನೆ ಅವನು. ಓಕೆನಾ. ಸೊ ಹಾಗಾಗಿ ಏನು ಮಾಡಬೇಕು, ಇಲ್ಲಿ ನೀವು ಎರಡಕ್ಕೂ ಸೇರಿ ಒಂದೇ ಗುರುವನ್ನು ಹಾಕಬೇಕು, 5 ಆಗುತ್ತೆ. ನೀವು ಎರಡಕ್ಕೆ ಲಘು ಲಘು ಹಾಕಿದಾಗೂ ಕೂಡ ಕರೆಕ್ಟ್ ಆಗ್ಬೋದಲ್ಲ ಅಂತ ನೀವು ಕೇಳ್ಬೋದು, ಆದರೆ ರೂಲ್ಸ್ ಆ ರೀತಿ ಇಲ್ಲ. ಓಕೆನಾ. ನೆಕ್ಸ್ಟ್ ನೋಡಿ ಗುರು ಗುರು ಲಘು, ಇಲ್ಲಿ ಲಘು 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 ಗುರು ಗುರು ಲಘು. ಇಲ್ಲಿ ನೋಡಿ 5 5 5 5. ಓಕೆ, 4 ಗ್ರೂಪ್ಗಳಾದವಲ್ಲ, ಟೋಟಲ್ಲಾಗಿ 20 ಆಯಿತು. ಇಲ್ಲಿ ಕೂಡ ಗುರು ಲಘು ಗುರು ಗುರು ಲಘು ಗುರು ಲಘು ಲಘು ಗುರು ಲಘು 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 ಲಘು. ಇಲ್ಲಿ ಕೂಡ 5 5 5 5, 4 ಗ್ರೂಪ್ಗಳಾದವು, ಟೋಟಲ್ಲಾಗಿ 20 ಆಯಿತು. ಮೂರನೇದು ನೋಡಿ ಗುರು ಲಘು 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 ಗುರು ಲಘು ಗುರು ಗುರು ಲಘು ಗುರು ಲಘು 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 ಗುರು ಗುರು ಲಘು ಗುರು ಲಘು 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 ಗುರು, ಕೊನೆಯಲ್ಲಿ ಗುರು. ಓಕೆನಾ. 5 5 5 5 5 5, ಕೊನೆಯಲ್ಲಿ 2, ಟೋಟಲ್ಲಾಗಿ 32. ಓಕೆನಾ. ಸೊ ಇಲ್ಲಿ ಮೇನ್ ಪಾಯಿಂಟ್ ನೀವು ಏನು ಅಬ್ಸರ್ವ್ ಮಾಡಬೇಕಪ್ಪ ಅಂತಂತಂದರೆ, ಎಕ್ಸಾಮಲ್ಲಿ ಕ್ವಶನ್ ಪೇಪರಲ್ಲಿದ್ದು ಈ ಕ್ವಶನನ್ನು ನೀವು ಬರ್ಕೊತಿರ್ತೀರ. ಓಕೆನಾ. ನಿಮ್ಮ ಆನ್ಸರ್ ಪೇಪರಲ್ಲಿ ಈ ಲೈನ್ಗಳನ್ನು ಬರ್ಕೊತಿರ್ತೀರ. ಒತ್ತಕ್ಷರಗಳನ್ನು ಮತ್ತು ಇವು ದೀರ್ಘಾಕ್ಷರಗಳನ್ನು ಕರೆಕ್ಟಾಗಿ ಬರ್ಕೋಬೇಕು, ಅಂದ್ರೇ ನಿಮಗೆ ಈ ರೀತಿ 5 5 5 ಡಿವೈಡ್ ಮಾಡೋಕ್ಕಾಗುತ್ತೆ. ಇಲ್ಲ ಅಂತಂದರೆ ತುಂಬಾ ಮಿಸ್ಟೇಕ್ ಆಗುತ್ತೆ. ಒಂದು ಅಕ್ಷರ ಮಿಸ್ಟೇಕ್ ನೀವು ಏನಾದರೂ ಬರ್ಕೊಂಡ್ರೆ ನಿಮಗೆ ಪೂರ್ತಿ ಪ್ರಸ್ತಾರ ಹಾಕೋದೇ ಕೆಟ್ಟೋಗುತ್ತೆ. ಓಕೆನಾ. ಸೊ ಗಣ ವಿಂಗಡಣೆ ಆಗೋದಿಲ್ಲ. ಅದಕ್ಕಾಗಿ ನೀವು ಆನ್ಸರ್ ಸೀಟಲ್ಲಿ ಪದ್ಯವನ್ನು ಬರೆದುಕೊಳ್ಳುವಾಗ ತುಂಬಾ ನೀಟಾಗಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಬರ್ಕೊಳ್ಳಿ. 1 ನಿಮಿಷ ಎಕ್ಸ್ಟ್ರಾ ಹೋದರೂ ಕೂಡ ಪರವಾಗಿಲ್ಲ, ಸಮಾಧಾನಾಗಿ ಸಾವಕಾಶಾಗಿ ಬರ್ಕೊಂಡು ಆಮೇಲೆ ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡಿ. ಅಂತಂದರೆ ಇದರಲ್ಲಿ ಯಾವುದೇ ರೀತಿ ಮಾರ್ಕ್ಸ್ ಕಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ನೀವು ಕರೆಕ್ಟಾಗಿ ಈ ರೀತಿ ಗುರು ಲಘು ಹಾಕಿದ್ದೆ ಆದರೆ ಡಿವೈಡ್ ಮಾಡಿ ಡೈರೆಕ್ಟ್ ಯಾವುದು ವಾರ್ಧಕ ಷಟ್ಪದಿ ಅಂತ ಬರೆದ್ರೆ ಕಂಪ್ಲೀಟ್ ಫುಲ್ ಮಾರ್ಕ್ಸ್ ಅವ್ರು ನಿಮಗೆ ಕೊಡಲೇಬೇಕು. ಸೊ ಅದಕ್ಕಾಗಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ಕರೆಕ್ಟಾಗಿ ಬರೀರಿ. ನೆಕ್ಸ್ಟ್ ನೋಡಿ ಅದೇ ರೀತಿ ಕೆಳಗಿನ 3 ಲೈನ್ ಕೂಡ ಅದೇ ರೀತಿ ಇರುತ್ತೆ. ಗುರು ಲಘು ಗುರು ಲಘು 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 ಗುರು ಮತ್ತು ಲಘು ಲಘು ಗುರು ಲಘು ಗುರು ಲಘು ಗುರು. ಓಕೆನಾ. ಇಲ್ಲಿ ಕೂಡ 5 5 5 5, ಟೋಟಲ್ಲಾಗಿ 20. 4 ಗುಂಪುಗಳಿದ್ದಾವೆ, 1 2 3 4. ಅದೇ ರೀತಿ ಇಲ್ಲಿ 1 2 3 4 4 ಗುಂಪುಗಳಿದ್ದಾವೆ. ಪ್ರತಿಯೊಂದರಲ್ಲಿ ಕೂಡ 5 5 ಮಾತ್ರೆಗಣಗಳನ್ನೇ ಇದ್ದಾವೆ, ನೋಡ್ಬೋದು ನೀವು. ಓಕೆನಾ. ಸೊ ಟೋಟಲ್ಲಾಗಿ 20 ಬರುತ್ತೆ. ಇಲ್ಲಿ ಕೂಡ ಅದೇ ರೀತಿ ಇದೆ, ಗುರು ಲಘು ಗುರು ಲಘು ಲಘು ಗುರು ಲಘು ಇದೆ. ಇಲ್ಲಿ ಗುರು ಲಘು 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 ಗುರು ಲಘು ಗುರು ಗುರು ಲಘು 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 ಗುರು ಲಘು, ಕೊನೆಯಲ್ಲಿ 2, ಟೋಟಲ್ಲಾಗಿ 32. ಓಕೆನಾ. ಸೊ ಪ್ರತಿಯೊಂದರಲ್ಲಿನೂ 5 5 ಬಂದಿದ್ದಾವೇನಿಲ್ಲ ಅಂತ ನೋಡಿಕೊಂಡು ಅದೇ ರೀತಿ ನೀವು ಈ ರೀತಿ ಡಿವೈಡನ್ನು ಮಾಡಬೇಕು. ಓಕೆನಾ. ಸೊ ಈ ರೀತಿ ಮಾಡಿದಾಗ ಕಂಪ್ಲೀಟಾಗಿ ನಿಮಗೆ ಔಟ್ ಆಫ್ ಔಟು ಮಾರ್ಕ್ಸ್ ಕೊಡ್ತಾರೆ ಅವರು. ನೆಕ್ಸ್ಟ್ 4th ಪ್ಯಾರಾಗ್ರಾಫ್ ನೋಡಿ, ಇಲ್ಲಿ ಕೂಡ 5 5 ಮಾತ್ರೆಗಳು ಬಂದಿದ್ದಾವೆ, ಕರೆಕ್ಟಾಗಿ ನೀವು ನೋಡ್ಬೋದು. ಇಲ್ಲಿ ಕೂಡ ನೋಡಿ 5 5 5 5, ಟೋಟಲ್ಲಾಗಿ 20 ಆಗುತ್ತೆ. ಸೊ ಇಲ್ಲಿ ಕೂಡ ಟೋಟಲ್ಲಾಗಿ 20 ಆಗುತ್ತೆ, ನೋಡ್ಬೋದು. ನೆಕ್ಸ್ಟ್ ನೋಡಿ 3ನೇ ಲೈನು, ಇಲ್ಲಿ ಕೂಡ 5, ಇಲ್ಲಿ ಕೂಡ 5 ಇದೆ, ಇಲ್ಲಿ ಕೂಡ 5 ಇದೆ, 5. ಇಲ್ಲಿ ಲಘು ಲಘು ಕಂಪ್ಲೀಟಾಗಿ ಅಷ್ಟು ಲಘು ಹಾಕಿದ್ದೀನಿ. ಇಲ್ಲಿ ಗುರು ಲಘು ಲಘು ಲಘು, ಕೊನೆಯಲ್ಲಿ ಗುರು. ಇಲ್ಲೇನಾಗಿರುತ್ತೆ 6 ಬಂದಿರ್ತವೆ, ಅಂದರೆ 1 2 3 4 5 6, ಅಂದರೆ 6 ಭಾಗಗಳು ಬಂದಿರ್ತವೆ. 6 ಗುಂಪು 6 ಗಣ ಅಂತ ಹೇಳ್ಬೋದು. ಈ ರೀತಿ ಬಂದಿರ್ತವೆ. ಇಲ್ಲಿ ಮ್ಯಾಲೆಲ್ಲ ಎಷ್ಟು ಬಂದಿರ್ತವೆ, 4 ಗುಂಪುಗಳು ಮಾತ್ರ ಬಂದಿರ್ತವೆ. ಇಲ್ಲಿ ಕೆಳಗಡೆ 3 ಮತ್ತು 6ನೇ ಲೈನಲ್ಲಿ 6 ಗುಂಪುಗಳು ಬರ್ತವೆ, ಕೊನೆಯಲ್ಲಿ ಒಂದು ಗುರು ಬರುತ್ತೆ. ಓಕೆನಾ. ಟೋಟಲಾಗಿ ಎಷ್ಟಾಗುತ್ತೆ, 32 ಆಗುತ್ತೆ. ನೆಕ್ಸ್ಟ್ ನೋಡಿ
ಇಲ್ಲಿ ಲಘು 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 ಗುರು, ಲಘು ಲಘು ಗುರು ಲಘು, ಗುರು ಲಘು ಲಘು ಲಘು, ಗುರು ಲಘು ಲಘು ಲಘು. ಓಕೆನಾ. ಇಲ್ಲಿ ಕೂಡ 4 ಗುಂಪುಗಳು ಆಗಿದ್ದಾವೆ. 5 ಮಾತ್ರ ಇದು ಟೋಟಲಾಗಿ 20 ಆಗುತ್ತೆ. ಇಲ್ಲಿ ಕೂಡ ಲಘು 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 ಇದೆ. ಇಲ್ಲಿ ಕೂಡ ಲಘು 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 ಇದೆ. ಇಲ್ಲಿ ಗುರು ಲಘು ಗುರು ಇದೆ. ಗುರು ಲಘು ಲಘು ಲಘು. ಓಕೆನಾ. ಪ್ರತಿಯೊಂದರಲ್ಲಿನೂ 5 ಮಾತ್ರೆಗಳಿದ್ದಾವೆ. ಟೋಟಲಾಗಿ 4 ಗುಂಪುಗಳು ಇದ್ದಾವೆ, ಅಂದರೆ 4 ಗಣಗಳಿದ್ದಾವೆ. ಟೋಟಲಾಗಿ 20 ಆಯಿತು. ಓಕೆನಾ. ಸೊ ಅದೇ ರೀತಿ 6ನೇ ಲೈನಲ್ಲಿ ಕೂಡ ಅದೇ ರೀತಿ ಇದೆ, ನೋಡ್ಬೋದು. ಇಲ್ಲಿ ಲಘು ಲಘು ಲಘು. ಓಕೆ, ಒಂದು ಗ್ರೂಪ್ ಆಯಿತು. ಗುರು ಲಘು ಗುರು 1, ಲಘು 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 ಗುರು, ಮತ್ತು ಲಘು ಲಘು ಗುರು ಲಘು, ಗುರು ಗುರು ಲಘು 5 ಆಯಿತು. ಸೊ ನೆಕ್ಸ್ಟ್ ಕೂಡ ಅದೇ ರೀತಿ ಇದೆ. ಗುರು ಗುರು ಲಘು, ಕೊನೆಯಲ್ಲಿ ಒಂದು ಗುರು ಇದೆ. ಓಕೆನಾ. ಸೊ ಈ ರೀತಿ ಟೋಟಲಾಗಿ ಎಷ್ಟಾಗುತ್ತೆ, ಇದು ಕೂಡ 32 ಆಗುತ್ತೆ. ಓಕೆನಾ. ಸೊ ಈ ರೀತಿ ವಾರ್ಧಕ ಷಟ್ಪದಿಯನ್ನು ನಾವು ಏನು ಮಾಡಬೇಕು, 5 ಮಾತ್ರ ಗಣಗಳಲ್ಲಿ ವಿಂಗಡಣೆ ಮಾಡಿದಾಗ ಅದು ವಾರ್ಧಕ ಷಟ್ಪದಿ ಅಂತ ಅನಿಸ್ಕೊಳ್ಳುತ್ತೆ. ಈ ರೀತಿ ನಾವು ಎಲ್ಲ ಗಣಗಳನ್ನು ವಿಂಗಡಣೆ ಮಾಡಿ ಅದರದ್ದು ಛಂದಸ್ಸಿನ ಹೆಸರು ವಾರ್ಧಕ ಷಟ್ಪದಿ ಅಂತ ಬರೆದಿದ್ದೆ ಆದರೆ ನಮಗೇನು ಮಾಡ್ತಾರೆ, ಕಂಪ್ಲೀಟಾಗಿ ಔಟ್ ಆಫ್ ಫುಲ್ ಮಾರ್ಕ್ಸು ಕೊಡ್ತಾರೆ. ಓಕೆನಾ. ಈ 3rd ಪ್ಯಾರಾಗ್ರಾಫ್ ಒಂದು ಇಂಪಾರ್ಟೆಂಟ್ ಇದೆ. ಸೊ ಇದನ್ನು ಒಂಚೂರು ಹೆಚ್ಚಾಗಿ ಗಮನ ಇಟ್ಟು ನೋಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಈ ರೀತಿ ಏನು ಮಾಡಿದ್ದೀವಪ್ಪ ನಾವು ಅಂತಂತಂದರೆ, ಪೂರ್ತಿ ವೀರಲವ ಪದ್ಯವನ್ನು ಕಂಪ್ಲೀಟಾಗಿಯೇ ನಾವಿವತ್ತು ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡಿದ್ದೀವಿ. ಇದರಲ್ಲಿ ಯಾವ ಪ್ಯಾರಾಗ್ರಾಫ್ ಅವರು ಎಕ್ಸಾಮಲ್ಲಿ ಕೊಟ್ಟರು ಕೂಡ ನಾವು ಬಿಡಿಸ್ಬೋದು. ಓಕೆನಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಏನಾದರೂ ಡೌಟ್ಸ್ಗಳಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತು ಇದೇ ರೀತಿ ಕನ್ನಡ ಮತ್ತು ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.